ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಫಸ್ಟ್ ಮಿನಿ ವ್ಲಾಗ್. ನಾನು ಸಿಂಪಲ್ ಲೈಫ್ ರೊಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಫಸ್ಟ್ ವಿಡಿಯೋನ ದೇವ್ರ ಪೂಜೆಯಿಂದನೇ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫ್ ತುಂಬ ಸಿಂಪಲ್, ಆದರೆ ಈ ಸಿಂಪ್ಲಿಸಿಟಿಯಲ್ಲಿ ತುಂಬ ಹ್ಯಾಪಿನೆಸ್ ಇದೆ. ಫ್ಯಾಮಿಲಿ, ಹೋಮ್, ಡೈಲಿ ರೊಟೀನ್ ಇದೆಲ್ಲ ನಂಗೆ ತುಂಬ ಪ್ರೆಷಿಯಸ್. ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು ನನ್ನ ಸಿಂಪಲ್ ಲೈಫ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ. ಸಿಂಪಲ್ ಲೈಫ್ ಆದರೂ ರಿಯಲ್ ಲೈಫ್, ಹಾಗೆ ನಿಮ್ಮೆಲ್ಲರ ಜೊತೆ ಕನೆಕ್ಟ್ ಆಗಬೇಕು ಅಂತ. ನಾನಿಲ್ಲಿ ನಾಟಿ ಸ್ಟೈಲ್ ಪಲಾವ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು ಕುಕ್ಕರಲ್ಲಿ ಎಣ್ಣೆ ತುಪ್ಪ ಹಾಕಿ ಪಲಾವ್ ಸ್ಪೈಸಸ್ ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಒಂದು ಹಿಡಿ ಪುದೀನ ಸೊಪ್ಪನ್ನ ಹಾಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಬೇಕಿರೋ ತರಕಾರಿಗಳನ್ನ ಹಾಕಿ, ಬಟಾಣಿ ಹಾಕಿ, 2 ಟೊಮೆಟೊ ಹಾಕಿ, ಸ್ವಲ್ಪ ಉಪ್ಪು ಹಾಗೆ ಅರಿಶಿನದ ಪುಡಿ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮಸಾಲ ಪೇಸ್ಟ್ ರೆಡಿ ಮಾಡೋಣ. ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, 4ರಿಂದ 5 ಹಸಿರು ಮೆಣಸಿನ್ಕಾಯಿ, ಅರ್ಧ ಈರುಳ್ಳಿ, 1 ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಪೀಸ್ ಚಕ್ಕೆ, 2 ಲವಂಗ, 1 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಪೆಪ್ಪರ್, ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ರುಬ್ಬಿರೋ ಮಸಾಲ ಪೇಸ್ಟ್ನ ತರಕಾರಿಗೆ ಹಾಕಿ ಎಣ್ಣೆ ಬಿಡೋವರೆಗೂ ಮುಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಟ್ಟ ನಂತರ ನಾನು ತೋರಿಸ್ತಿರೋ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ 3 ಗ್ಲಾಸ್ ಅಕ್ಕಿಗೆ ನಾನು 6 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಾನು ತೋರಿಸ್ತಿರೋ ಮೆಥಡಲ್ಲಿ ಪಲಾವ್ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದು ಫೈನಲ್ ಸ್ಟೆಪ್. ಪಲಾವ್ ಕಂಪ್ಲೀಟ್ ಆಗೋದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿ. ಈ ನಿಂಬೆಹಣ್ಣು ಹಾಕೋದನ್ನ ಮರಿಲೇಬೇಡಿ, ಆವಾಗ ಪಲಾವ್ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ತೆಗೆಸಿದ್ರೆ ಪಲಾವ್ ರೆಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದ್ರದ್ದು ಪೂರ್ತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಟೈಮ್ ಸಿಕ್ಕಿದಾಗ ಪ್ಲೀಸ್ ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.